ಅಧ್ಯಕ್ಷ ಪಟ್ಟಕ್ಕಾಗಿ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದು ಕೂತಿದ್ದಾರೆ. 2 ದಿನಗಳಿಂದ ದಿಲ್ಲಿಯಲ್ಲಿ ಬೀಡು ಬಿಟ್ಟು ಒತ್ತಡವನ್ನ ಹೇರುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. 1 ವರ್ಷದಿಂದ ನಿರಂತರ ಜಾರಕಿಹೊಳಿ ಅವರ ಹೆಸರು ಚಾಲ್ತಿಯಲ್ಲಿ ಇದೆ. ವರಿಷ್ಠರಿಂದ ಜಾರಕಿಹೊಳಿ ಅವರ ಹೆಸರು ಬಹುತೇಕ ಅಂತಿಮಗೊಳಿಸಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಬಹಿರಂಗವಾಗಿ ಘೋಷಣೆಗೆ ಡಿಕೆ ಶಿವಕುಮಾರ್ ಅಡ್ಡಿಯಾಗ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇವೆ. ಮೇ ತಿಂಗಳಲ್ಲಿ ಹೈಕಮಾಂಡ್ ಘೋಷಣೆಯ ಭರವಸೆಯನ್ನ ನೀಡ್ತಾ ಇರುವಂತದ್ದು. ಹಾಗಾಗಿ ಇವರ ಹೆಸರು ಅಂತಿಮವಾಗಿದೆ, ಇನ್ನೇನು ಅವರ ಹೆಸರು ಘೋಷಣೆ ಆಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ತಮಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಇರುವಂತದ್ದು. 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟು ಈಗ ವರಿಷ್ಠರ ಮೇಲೆ ಅವರು ಒತ್ತಡ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ತನಗೆ ಆ ಸ್ಥಾನವನ್ನ ನೀಡುವಂತೆ 1 ವರ್ಷದಿಂದ ನಿರಂತರವಾಗಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಚಾಲ್ತಿಯಲ್ಲಿ ಇತ್ತು, ಚರ್ಚೆ ಆಗ್ತಾ ಇತ್ತು. ಆದ್ರೆ ಇದನ್ನ ಬಹಿರಂಗವಾಗಿ ಹೈಕಮಾಂಡ್ ಘೋಷಣೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಅಡ್ಡಿಪಡಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇವೆ. ಹಾಗಾಗಿ ಇದು ಮೇ ತಿಂಗಳಿನಲ್ಲಿ ಹೈಕಮಾಂಡ್ ಈ ಒಂದು ಹೆಸರನ್ನ ಘೋಷಣೆ ಮಾಡತ್ತೆ ಅನ್ನುವಂತ ಭರವಸೆಗಳು ಕೂಡ ಒಂದು ಕಡೆ ಇರುವಂತದ್ದು. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೂ ಡಿಕೆ ಶಿವಕುಮಾರ್ ಅವರ ನಡುವೆ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಾ ಇದೆ. ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಸೆಣಸಾಟವನ್ನ ನಡೆಸುತ್ತಿದ್ದಾರೆ. ಈಗ ಅಂತಿಮ ನಿರ್ಣಯವನ್ನ ಕೈಗೊಳ್ಳೋದಕ್ಕೆ ಹೈಕಮಾಂಡ್ ಒಂದು ಕಡೆ ಮೀನಾಮೇಷವನ್ನ ಎಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ನ ಭೇಟಿ ಮಾಡುವಂತಹ ಪ್ರಯತ್ನ ಕೂಡ ಮಾಡಿದ್ರು, ತನಗೆ ಈ ಒಂದು ಪಟ್ಟ ಬೇಕು, ಸಿಎಂ ಪಟ್ಟ ಅಂತ ಹೇಳಿ. ಆದರೆ ಇದರ ಬಗ್ಗೆ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ, ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಒಂದು ಕಡೆ ಮೀನಾಮೇಷವನ್ನ ಎಣಿಸ್ತಾ ಇದೆ. ಅದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ತಮಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿರುವಂತ ಕಾರಣ ಈ ಒಂದು ನಿರ್ಣಯವನ್ನ ಈಗ ಯಾವಾಗ ಹೈಕಮಾಂಡ್ ಘೋಷಣೆ ಮಾಡತ್ತೆ ಅಂತ ಹೇಳಿ ಕಾಯ್ತಾ ಇರುವಂತದ್ದು. 1 ವರ್ಷಗಳಿಂದ ಇವರ ಹೆಸರು ಚಾಲ್ತಿಯಲ್ಲಿ ಇದ್ರೂ ಕೂಡ ಅಂತಿಮವಾಗಿ ಇದರ ಘೋಷಣೆಯನ್ನ ಹೈಕಮಾಂಡ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಇದಕ್ಕೆ ಅಡ್ಡಿಪಡಿಸುತ್ತಿದ್ದಾರಾ ಅನ್ನುವಂತ ಚರ್ಚೆಗಳು ಜೋರಾಗಿ ಆಗ್ತಾ ಇರುವಂತದ್ದು. ಬಹಿರಂಗವಾಗಿ ಘೋಷಣೆ ಮಾಡೋದಕ್ಕೆ ಇವರೇ ಅಡ್ಡಿಪಡಿಸುತ್ತಿದ್ದಾರಾ ಅನ್ನುವಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಹಾಗಾಗಿ ಮೇ ತಿಂಗಳಿನಲ್ಲಿ ಹೈಕಮಾಂಡ್ ಈ ಒಂದು ಘೋಷಣೆಯನ್ನ ಮಾಡಬಹುದು ಬಹಿರಂಗವಾಗಿ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಇಲ್ಲಿ ಅಗತ್ಯ ಸಿದ್ಧತೆಗಳಿಗೆ ಸಮಯಾವಕಾಶವನ್ನ ಕೊಡಬೇಕು. ಮುಂದಿನ ಚುನಾವಣೆ, ಪಕ್ಷ ಸಂಘಟನೆ, ಅಭ್ಯರ್ಥಿ ಆಯ್ಕೆ, ಹಣಕಾಸಿನ ಹೊಂದಾಣಿಕೆ, ವಿಪಕ್ಷಗಳ ತಂತ್ರಕ್ಕೆ ಪ್ರತಿತಂತ್ರ, ಹಾಗೆ ವರದಿ, ಸರ್ವೆ, ಅಂಕಿ ಅಂಶ ಸಮೇತ ಈಗ ಸತೀಶ್ ಅವರು ಪ್ರತಿಪಾದನೆಯನ್ನ ಮಾಡ್ತಾ ಇರುವಂತದ್ದು. ತನಗೆ ಈ ಒಂದು ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಹಾಗಾಗಿ ಹೈಕಮಾಂಡ್ ಇಷ್ಟೆಲ್ಲ ಗೊಂದಲಗಳ ನಡುವೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಈ ಎಲ್ಲ ಹೆಸರನ್ನ ಇವರು ಆಯ್ಕೆ ಮಾಡಬೇಕು, ಯಾರಿಗೆ ಯಾವ ಪಟ್ಟವನ್ನ ಕೊಡಬೇಕು ಅನ್ನುವಂಥ ನಿರ್ಧಾರವನ್ನ ಹೈಕಮಾಂಡ್ ಯಾವಾಗ ಮಾಡುತ್ತೆ, ಯಾವಾಗ ಘೋಷಣೆಯನ್ನ ಮಾಡುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಪ್ರತಿಬಿಂಬಿಸ್ತಾ ಇದ್ರೆ, ಇನ್ನೊಂದು ಕಡೆ ಈ ಕಡೆ ಸುಮಾರು ಗೊಂದಲಗಳು ಅವರ ಮಧ್ಯೆ ಇರುವಂಥದ್ದು. ಸಂಪುಟ ಪುನಾರಚನೆ ಬಗ್ಗೆ ಒಂದು ಕಡೆ ನಡೀತಾ ಇದ್ರೆ, ಇನ್ನೊಂದು ಕಡೆ ಸಿಎಂ ಕುರ್ಚಿಗಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ತನಗೆ ಆ ಒಂದು ಅಧಿಕಾರ ಬೇಕು, ಇನ್ನು 3 ವರ್ಷಗಳ ಹೆಚ್ಚು ಕಮ್ಮಿ 2.5 ವರ್ಷ ಅವಧಿ ಮುಗಿದು ಹೋಗಿದೆ, ಇನ್ನು ಉಳಿದ ಕಾಲವಾದ್ರೂ ನಾನು ಈ ಒಂದು ಸಿಎಂ ಸ್ಥಾನವನ್ನು ನಾನು ಅಲಂಕರಿಸಬೇಕು, ದಯವಿಟ್ಟು ನನಗೆ ಕೊಡಿ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮುಂದೆ ತಮ್ಮ ಮನವಿಯನ್ನ ಈ ಕಡೆ ಡಿಕೆ ಶಿವಕುಮಾರ್ ಅವರು ಇಡ್ತಿದ್ದಾರೆ. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಇಷ್ಟೆಲ್ಲ ಗೊಂದಲಗಳು ಕಾಂಗ್ರೆಸ್ ನಡುವೆ ಇದೆ, ಆದ್ರೂ ಕೂಡ ಏನು ಆಗಿಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುತ್ತಿದ್ದಾರೆ. ಹಾಗಾದ್ರೆ ಈ ಒಂದು ಸ್ಥಾನದ ವ್ಯತ್ಯಾಸ ಏನು ನಡೀತಾ ಇದೆ, ಗೊಂದಲಗಳೇನು ನಡೀತಾ ಇದೆ, ಈ ಒಂದು ಸತೀಶ್ ಜಾರಕಿಹೊಳಿ ಅವರಿಗೆ ಬೇಕಾಗಿರುವಂತಹ ಅಧ್ಯಕ್ಷ ಸ್ಥಾನ, ಹಾಗೆ ಡಿಕೆ ಶಿವಕುಮಾರ್ ಅವರ ಒಂದು ಸಿಎಂ ಆಗುವ ಕನಸು, ಇವೆಲ್ಲವೂ ಕೂಡ ಯಾವ ರೀತಿಯಾಗಿ ನೆರವೇರುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಡಿಕೆ ಶಿವಕುಮಾರ್ ಅಡ್ಡಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ನಿಜನಾ? ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅಡ್ಡಿ ಅಂತ ಅನ್ನೋ ವಿಷಯ ಪ್ರಸ್ತಾಪ ಬರೋದಿಲ್ಲ. ಯಾಕಂತಂದ್ರೆ ಈಗಾಗಲೇ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಕಳೆದ 6 ವರ್ಷಗಳಲ್ಲಿ ನಿರಂತರವಾಗಿ ಕಳೆದ ಬಾರಿ ಏನು 2020ರಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡ ನಂತರ ಪಕ್ಷವನ್ನು ಸಂಘಟನೆ ಮಾಡಿ ಸರ್ಕಾರವನ್ನು ತಂದಿದ್ದಾರೆ. ಅದರಲ್ಲಿ ಡಿಕೆ ಶಿವಕುಮಾರ್ಗೆ ಪರ್ಯಾಯವಾಗಿ ಮುಂದಿನ ದಿನಗಳಲ್ಲಿ ಏನು ಅಧಿಕಾರ ಹಸ್ತಾಂತರ ಆಗುತ್ತೆ. ಹಾಗಾಗಿ ಅವರು ಅಧ್ಯಕ್ಷ ಸ್ಥಾನದಿಂದ ಬಿಟ್ಟುಕೊಟ್ಟು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾವು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ, ಅಂದ್ರೆ ಒಂದು ಸ್ಥಾನವನ್ನ ಕಳೆದುಕೊಂಡು ಮತ್ತೊಂದು ಸ್ಥಾನವನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ
ಮುಂದೆ ಅಡ್ಡ ಇಟ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಅನ್ನೋದು ಕಾಂಗ್ರೆಸ್ನ ಕೆಲ ನಾಯಕರ ಆರೋಪ. ಅದು ವಿಶೇಷವಾಗಿ ಸಿದ್ದರಾಮಯ್ಯ ಬಣದಿಂದ ಅದು ಕೇಳಿ ಬರ್ತಂಥದ್ದು. ಹೀಗಾಗಿ ಮುಂದಿನ ಚುನಾವಣೆಯ ದೃಷ್ಟಿಕೋನ ಇಟ್ಕೊಂಡು 2028ರ ಒಂದು ಚುನಾವಣೆ ಕೇವಲ 2 ವರ್ಷ ಬಾಕಿ ಇದೆ. 2 ವರ್ಷಕ್ಕೂ ಮೊದಲ ಚುನಾವಣಾ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಗುತ್ತೆ. ಪಕ್ಷ ಸಂಘಟನೆ, ಚುನಾವಣೆ, ಅಭ್ಯರ್ಥಿಗಳ ಆಯ್ಕೆ, ಕ್ಷೇತ್ರದಲ್ಲಿರುವಂತಹ ಸ್ಥಿತಿಗತಿಗಳ ಅಧ್ಯಯನ ಮಾಡುವಂತದ್ದು ಮತ್ತು ಪಕ್ಷದಲ್ಲಿರುವಂತಹ ಶಾಸಕರ ಅವರ ಪಾಸಿಟಿವ್, ನೆಗೆಟಿವ್ ಮತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಿತಿಗತಿಗಳು ಎಲ್ಲವನ್ನ ಅರ್ಥ ಮಾಡ್ಕೊಂಡು ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಬೇಕಾದ್ರೆ ಕಾಲಾವಕಾಶ ಬೇಕಾಗತ್ತೆ. ಹಾಗಾಗಿ ಈಗ ಸೂಕ್ತವಾದಂತ ಕಾಲವಾಗಿದೆ. ಈಗ ಸರ್ಕಾರಕ್ಕೆ 3 ವರ್ಷ ಕಳೆದಿದೆ. ಇನ್ನು 2 ವರ್ಷಗಳ ಕಾಲ ನಾವು ಚುನಾವಣೆ ಒಂದು ತಯಾರಿಯನ್ನು ಮಾಡ್ಕೊಳ್ಳುವಂತ ಅನಿವಾರ್ಯತೆ ಇದೆ ಅಂತ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಮನವರಿಕೆ ಮಾಡ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಪಕ್ಷ ಸಂಘಟನೆ ತೊಡಗಿದ್ದಾರೆ. ಅದರಲ್ಲಿ 2 ಮಾತಿಲ್ಲ. ಆಗ ಒಂದು ಕಾರಣಕ್ಕೋಸ್ಕರನೇ ಪಕ್ಷ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಹುಮತವನ್ನ ಸಾಧಿಸಿತ್ತು. ಕಳೆದ ಬಾರಿ ಲೋಕಸಭೆನಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಹಾಗಾಗಿ ಮುಂದಿನ ಚುನಾವಣೆಗೆ ತಯಾರಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದುಕೊಂಡು ಅವರು ಸರ್ಕಾರದಲ್ಲಿ ಅಧಿಕಾರವನ್ನ ಪಡೆಯುವ ನಿಟ್ಟಿನಲ್ಲಿ ಹೆಚ್ಚಿನ ಗಮನ ಹರಿಸಿದ್ದಾರೆ ಹೊರತು ಪಕ್ಷ ಸಂಘಟನೆ ಬಗ್ಗೆ ಹೆಚ್ಚಿನ ಒತ್ತು ನೀಡ್ತಿಲ್ಲ ಅಂತ ಒಂದು ವಿಷಯ. 2ನೇ ವಿಷಯ ಅಂತಂದ್ರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಾಗ್ತಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಚುನಾವಣೆ ಇರ್ಬೋದು, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯತಿ, ಪುರಸಭೆಗಳು, ನಗರಸಭೆಗಳ ಚುನಾವಣೆ ಎದುರಾಗ್ತಾ ಇದೆ. ಇವೆಲ್ಲದಕ್ಕೂ ತಯಾರಿ ಮಾಡ್ಕೊಳ್ಳೋದ್ ಜೊತೆಗೆ ಮುಂಬರುವಂತಹ ವಿಧಾನಸಭೆ ಚುನಾವಣೆಗೂ ತಯಾರಿ ಇರಬೇಕಾಗುತ್ತೆ, ಇನ್ಕ್ಲೂಡಿಂಗ್ GBA ಚುನಾವಣೆ. ಹೀಗಾಗಿ ಮುಖ್ಯಮಂತ್ರಿ ಆ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ಕೆಪಿಸಿ ಅಧ್ಯಕ್ಷರಾಗಿದ್ದುಕೊಂಡು ಅಧ್ಯಕ್ಷಗೆ ಪೂರ್ಣ ಪ್ರಮಾಣದ ಅಧಿಕಾರ ಇತ್ತಲೆ ಅಥವಾ ಆ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ತೊಡಗಿಕೊಂಡಿದ್ದಾದಲ್ಲಿ ಇವೆಲ್ಲ ಚುನಾವಣೆಗಳನ್ನ ಎದುರಿಸುವ ಮೂಲಕ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತುಂಬಬಹುದು. ಆ ಮೂಲಕ ಮುಂಬರುವ ಚುನಾವಣೆಗೂ ಸಹ ಹೆಚ್ಚಿನ ಒಂದು ಸ್ಥಾನಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅನ್ನೋದು ಎರಡನೇ ವಿಷಯ. 3ನೇ ಅಂತಂದ್ರೆ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಕೊಂಡಿರುವ ಸತೀಶ್ ಜಾರಕಿಹೊಳಿ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನ್ನೋದನ್ನ ಈಗಾಗಲೇ ಹಲವಾರು ಬಾರಿ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಪೂರ್ವಭಾವಿಯಾಗಿ ಕೆಪಿಸಿಸಿ ಅಧ್ಯಕ್ಷರಾದವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಹಿಂದಿನಿಂದ ನಡ್ಕೊಂಬಂತ ಒಂದು ಪದ್ಧತಿ ಅಥವಾ ಒಂದು ಪರಂಪರೆ ಇದೆ. ಹಾಗಾಗಿ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಆಯ್ಕೆಯಾಗಿದ್ದೆ ಅದೇ ಒಂದು ಕಾರಣಕ್ಕೂ ಅನ್ನೋದು ಸಹ ಚರ್ಚಿತ ವಿಷಯ ಹಲವಾರು ದಿನಗಳಿಂದ. ಇವೆಲ್ಲದನ್ನ ನಾವು ಗಮನದಲ್ಲಿಟ್ಕೊಂಡು ಸತೀಶ್ ಜಾರಕಿಹೊಳಿ ಪಕ್ಷದ ವರಿಷ್ಠರಿಗೆ ಹೇಳ್ತಾರಂತದ್ದು ಮತ್ತು ಸಿದ್ದರಾಮಯ್ಯ ಬಣದ ಒಂದು ತಂತ್ರಗಾರಿಕೆನೂ ಹೌದು. ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷ ಸ್ಥಾನ ಇಳಿಸಿದ್ದೆ ಅದರಲ್ಲಿ ಅವ್ರ ಶಕ್ತಿ ಕುಂದಿಸಬಹುದು ಅಂತ ನಮ್ಮ ಪ್ಲಾನ್ ಆಫ್ ಆಕ್ಷನ್ ಇದೆ. ಅದರಲ್ಲಿ ಅದನ್ನ ಅಲ್ಲಗಳೆಯುವಂತ ವಿಚಾರ ಅಲ್ಲ. ಇನ್ನು 3ನೇದಾಗಿ ಇವೆಲ್ಲ ವಿಷಯಗಳನ್ನ ಹೊರತುಪಡಿಸಿದ ಜೊತೆಗೆ ಮುಂಬರುವಂತ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಸತೀಶ್ ಜಾರಕಿಹೊಳಿಗೆ ಪಟ್ಟವನ್ನ ಕಟ್ಟಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ಅಥವಾ ಸಿದ್ದರಾಮಯ್ಯನವರ ಅಭಿಪ್ರಾಯವಾಗಿದೆ. ಅಹಿಂದ ವರ್ಗಗಳನ್ನು ಒಗ್ಗೂಡಿಸಿಕೊಂಡು ಮುನ್ನಡೆಸುವಂತ ಶಕ್ತಿ ಮತ್ತೆ ಯಾವ ನಾಯಕರಿಗಿದೆ ಅಂತ ಅನ್ನೋದನ್ನ ನಾವು ಈ ಕಾಂಗ್ರೆಸ್ ಪಕ್ಷದಲ್ಲಿ ತೆಗೆದುಕೊಂಡಿದ್ದೆ. ಅದ್ರಲ್ಲಿ ಕೇವಲ 4-5 ಜನರ ಹೆಸರುಗಳನ್ನ ಕೇಳಿ ಬರುವಂತ ಸಾಧ್ಯತೆ. ಅದು ಈಗಾಗಲೇ ಇರುವಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಪರಮೇಶ್ವರ್ ಇರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಬೇರೆ ಯಾರ ಹೆಸರು ಒಂದಷ್ಟು ಜನ ಹೆಸರುಗಳನ್ನ ಹೇಳ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಆಗ ಭವಿಷ್ಯದಲ್ಲಿ ಇರುವಂತ ನಾಯಕರು ಆ ಪಕ್ಷವನ್ನ ಸಂಘಟನೆ ಮಾಡೋ ಜೊತೆಗೆ ಆರ್ಥಿಕ ಸುಧಾರಣೆ ಮಾಡಿಕೊಂಡು ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ನಾಯಕರು ಬೇಕಾಗುವಂತ ಒಂದು ಪರಿಸ್ಥಿತಿ ಇದೆ. ಈ ಒಂದು ನಿಟ್ಟಿನಲ್ಲಿ ಪಕ್ಷನೂ ಸಹ ಸಾಕಷ್ಟು ಸರ್ಕಸ್ ಅನ್ನ ಮಾಡಿ ಯಾರಾಗ್ಬೇಕು ಮುಂದಿನ ಅಧ್ಯಕ್ಷ ಅಂತ ಬಗ್ಗೆನೂ ಸಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ನಾಯಕರು ಸಹ ಸಾಕಷ್ಟು ಒಂದು ಸರ್ವೆಗಳನ್ನ ನಡೆಸಿದ್ದಾರೆ ಮತ್ತು ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಗೆ ಅವಕಾಶ ಕೊಡಬೇಕು ಅಂತ ಚರ್ಚೆನೂ ಸಹ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಸುರ್ಜೇವಾಲಾ ಅಧ್ಯಕ್ಷ ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿ ನಾನಾ ವಿಷಯಗಳ ಚರ್ಚಿಸುವ ಜೊತೆಗೆ ಈ ವಿಷಯಗಳನ್ನು ಸಹ ಚರ್ಚೆ ನಡೆಸಿದ್ದಾರೆ. ನಾವು ಮೊನ್ನೆ ಜಿ ನ್ಯೂಸ್ ಇದನ್ನು ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಬಿತ್ತರ ಮಾಡ್ತು, ನ್ಯೂಸ್ ಅನ್ನ ಬ್ರೇಕ್ ಮಾಡ್ತು. ಈ ಮುಂದಿನ ಚುನಾವಣೆಗೆ 2028 ಚುನಾವಣೆಗೆ ಸುಮಾರು 40-50 ಜನ ಶಾಸಕರು ಸೋಲ್ತಾರೆ. 15 ಜನ ಸಚಿವರುಗಳು ಹಾಲಿ ಸಚಿವರಾಗಿರು ಸೋಲುವಂತ ಸಾಧ್ಯತೆ ಇದೆ ಅಂತ ಅನ್ನೋದನ್ನ ಸರ್ವೆನ ಕಂಡಕ್ಟ್ ಮಾಡಿಸಿದ್ರು ಇದೆ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ರಾಜ್ಯಾದ್ಯಂತ ಎಲ್ಲೆಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ, ಎಲ್ಲೆಲ್ಲಿ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳಿಗೆ ಪರ್ಯಾಯ ಅಭ್ಯರ್ಥಿಗಳನ್ನ ಹುಡುಕ್ಬೇಕು, ಯಾರೆಲ್ಲ ವಯೋಮಾನ ಈಗ ಹಾಲಿ ಇರುವಂತ ಶಾಸಕರು ಎಷ್ಟು ಜನ ಹಿರಿಯರಿದ್ದಾರೆ, ಅವ್ರಿಗೆ ಎಷ್ಟು ಜನ ಟಿಕೆಟ್ ಮಿಸ್ ಆಗ್ಬೋದು, ಮುಂದಿನ ದಿನಗಳಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಇದನ್ನೆಲ್ಲವನ್ನೂ ಸಹ ಹಲವಾರು ಸಮೀಕ್ಷೆಗಳನ್ನು ನಡೆಸಿ ಸತೀಶ್ ಜಾರಕಿಹೊಳಿ ಅಲ್ಲಿನ ಪಲ್ಸ್ ಅನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಅದಕ್ಕೆ ಪರ್ಯಾಯವಾಗಿ ಏನೆಲ್ಲ ಮಾಡ್ಬೇಕು ಅನ್ನೋ ಬಗ್ಗೆನೂ ಸಹ ಪ್ಲಾನ್ ಆಫ್ ಆಕ್ಷನ್ ಸಿದ್ಧಪಡಿಸ್ಕೊಂಡೇ ಹೋಗಿದ್ದಾರೆ. ಹಾಗಾಗಿ ಎಲ್ಲವನ್ನ ಒಂದು ರೀತಿ ಅಂಕಿಅಂಶಗಳು ದಾಖಲೆಗಳನ್ನು ಸಮೇತವಾಗಿ ದೆಹಲಿಗೆ ತೆರಳುವಂತ ಸತೀಶ್ ಜಾರಕಿಹೊಳಿ ನನಗೆ ಅವಕಾಶವನ್ನ ಕೊಟ್ಟಿದ್ದೆ. ಅದರಲ್ಲಿ ನಾನು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸಂಘಟನೆ ಮಾಡಿಕೊಂಡು ಈಗಿರುವಂತ ಹಾಲಿ ಸರ್ಕಾರಕ್ಕೆ
ಆಂಟಿ ಇನ್ಕಮೆನ್ಸಿ ಇದ್ರು ಸಹ, ವಿರೋಧಾಭಾಸ ಇದ್ರು ಸಹ ಅದನ್ನ ಮೀರಿ ನಾವು ಪಕ್ಷವನ್ನು ಸಂಘಟನೆ ಮಾಡಿ ಚುನಾವಣೆ ಗೆಲ್ತೇವೆ ಅಂತ ವಿಶ್ವಾಸವನ್ನ ಮತ್ತು ಕೆಲವು ಅವ್ರಿಗಿರುವಂತಹ ಒಂದು ಸ್ಟ್ರಾಟಜಿಕ್ ಅಂಕಿಅಂಶಗಳನ್ನ ಮುಂದಿಟ್ಕೊಂಡು ಪಕ್ಷದ ಈ ವರಿಷ್ಠ ಮುಂದೆ ತಮ್ಮ ವಾದವನ್ನ ಮಂಡಿಸಿದ್ರೆ ಅದಕ್ಕೆ ಬಹುತೇಕ ಸಹಮತಿ ವ್ಯಕ್ತಪಡಿಸಿದ ಮಾಹಿತಿ ಇದೆ. ಆದ್ರೆ ಈಗ ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಇನ್ನೂ ಸಹ ಬಗೆಹರಿದಿಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪರ್ಯಾಯ ಹುದ್ದೆಯನ್ನ ಕರುಣಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ರಿಸೈನ್ ಮಾಡಿಸೋದಾಗಲಿ ಅಥವಾ ಅವ್ರನ್ನ ಕೆಳಗಿಳಿಸಲಿಕ್ಕೆ ಸಾಧ್ಯವಾಗುದಿಲ್ಲ. ಹಾಗಾಗಿ ಆ ಒಂದು ತಾರ್ಕಿಕ ಅಂತ್ಯ ಆಗೋ ತನಕ ಅಥವಾ ಮೇ ಮೊದಲ ವಾರ ತನಕ ಈ ಒಂದು ಗೊಂದಲ ಬಗೆಹರೋ ತನಕ ಯಾವುದೇ ನಿರ್ಣಯವನ್ನ ಪಕ್ಷದ ತೆಗೆದುಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಆದ್ರೂ ಸಹ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳೋ ಸಂದರ್ಭದಲ್ಲಿ ಇವೆಲ್ಲದನ್ನೂ ಸಹ ಪಕ್ಷದ ವರಿಷ್ಠರಿಗೆ ಗಮನ ತಂದು ಆದಷ್ಟು ಶೀಘ್ರವಾಗಿ ನಿರ್ಣಯವನ್ನ ಕೈಗೊಳ್ಳಿ ಮುಂದಿನ ಚುನಾವಣೆಗೆ ತಯಾರಿ ಮಾಡ್ಕೋಬೇಕಾಗತ್ತೆ ಅಂತ ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಯಶಸ್ವಿ ಆಗಿದ್ದಾರೆ. ಹಾಗಾಗಿ ಮೇ ಮೊದಲ ವಾರ ಅಥವಾ ಎರಡರ ವಾರವೂ ಒಳಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಹುತೇಕ ನಿಶ್ಚಯ ಅಂತ ಎನ್ನಲಾಗ್ತಿದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.